ಆರ್ಟಿಸ್ಟ್ ಹ್ಯಾಸ್ ಒನ್ ಈಗೋ. 100%. ಅಂದರೆ ನಾನೇನೋ ಮಾಡ್ತಾ ಇದ್ದೀನಿ, ನಾನು ಬೇಕು, ಬಟ್ ಟು ದಿ ಎಕ್ಸ್ಟೆಂಟ್ ಕೆಲವು ಸತಿ ನನ್ನನ್ನು ನುಂಗ್ಬಿಡ್ಬೋದು. ಸೊ ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ದ ಈಗೋ ಇನ್ ಯು? I think if we find kindness in our heart, somehow ego will unknowingly disappear. And ತಾಳ್ಮೆ ಜೊತೆ ಕೈಂಡ್ನೆಸ್ ಇದ್ದರೆ ಹೋಗುತ್ತೆ. ಆಮೇಲೆ ತುಂಬ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಡಿ. ಈಗೋ ಇಸ್ ನಾಟ್ ಅ ಬ್ಯಾಡ್ ಇಮೋಷನ್ ನನ್ನ ಪ್ರಕಾರ. ಈಗೋ ಬರೋದು ಯಾವಾಗ ಅಂದರೆ ವೆನ್ ಯು ವರ್ಕ್ ಸೋ ಹಾರ್ಡ್ ಫಾರ್ ಸಮಥಿಂಗ್, ಯು ಪುಟ್ ಇನ್, ನಾನು ಕರೆಕ್ಟಾಗಿ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಂತ ಯು ವರ್ಕ್ ರಿಯಲಿ ಹಾರ್ಡ್ ಆ್ಯಂಡ್ ಸಂಬಡಿ ಕಮ್ಸ್ ಆ್ಯಂಡ್ ಪೋಕ್ ದೇರ್ ನೋಸ್ ಇಂಟು ದೇರ್, ಲೈಕ್ ನನಗೆ ಗೊತ್ತು ನಾನು ಏನು ಮಾಡ್ತಾಯಿದ್ದೀನಿ. ಇಟ್ಸ್ ಪಾರ್ಟ್ ಆಫ್ ಯುವರ್ ಈಗೋ. ಈಗ ಆ ಸಿಚುವೇಶನ್ನ ನೋಡಿ ಈ ಥರ ಡೈಸೆಕ್ಟ್ ಮಾಡ್ಬೋದು. ಅಂದರೆ ಆ ಒಂದು ಜಾಬ್ನ ಒಂದು ನಾವೇನು ಸಿಕ್ಕಿದೆ ಅದನ್ನ ಮಾಡಬೇಕು ಅಂತ ತುಂಬ ಫುಲ್ ಇದು ಐ ಹ್ಯಾವ್ ಟು ಡೂ ಸಮಥಿಂಗ್ ಔಟ್ ಆಫ್ ದಿಸ್, ನನಗೊಂದು ರೆಕಗ್ನಿಷನ್ ಬೇಕೇ ಬೇಕು, ಐ ಹ್ಯಾವ್ ಟು ಗಿವ್ ಮೈ 100%, ನಾನು ತೋರಿಸ್ತೀನಿ ನಾನು ಎಂಥ ಒಳ್ಳೆ ಪರ್ಫಾರ್ಮರ್ ಇರ್ಬೋದು, ನಾನು ತೋರಿಸ್ತೀನಿ ಎಂಥ ಒಳ್ಳೆ ಸಿಂಗರ್ ಇರ್ಬೋದು, ಓಡವ ಅಂತ ಆ ಒಂದು ಮೈಂಡ್ ಸೆಟ್ಟಲ್ಲಿ ಡೈವ್ ಮಾಡ್ತೀವಿ ಆ್ಯಂಡ್ ಸಕ್ಕದಾಗಿ ವರ್ಕ್ ಮಾಡ್ತೀವಿ ಆ್ಯಂಡ್ ಯು ವರ್ಕಿಂಗ್ ಲೈಕ್ ಕ್ರೇಜಿ. ಸೊ ಐ ಫೀಲ್ ಆ ಎನರ್ಜಿಗಿಂತ ವಿ ಹ್ಯಾವ್ ಟು ಚೇಂಜ್. ಅಂದರೆ ವಿ ಹ್ಯಾವ್ ಗಾಟ್ ದಿಸ್ ಜಾಬ್, ಲೆಟ್ ಮೀ ಎಂಜಾಯ್ ದಿಸ್ ಜಾಬ್. ಅದೇ ಇಂಟೆನ್ಸಿಟಿ ಚೇಂಜ್ ಮಾಡಿ, ಅಂದರೆ ಐ ಮೀನ್ ಅಷ್ಟೇ ವರ್ಕ್ ಮಾಡಿ ಬಟ್ ಇಂಟೆನ್ಸಿಟಿ ಚೇಂಜ್ ಮಾಡಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.